ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗ್ಗೆ ಫ್ರೆಶ್ ಆದಮೇಲೆ ಮುಖ ನೋಡ್ಕೊತಾ ಇದ್ದೆ. ಸ್ವಲ್ಪ ಮುಖ ಉಬ್ಬಿದ್ದಿದೆ ಅಂತೇಳಿ ಹೇಳ್ತಾ ಇದ್ದೆ ಮಗಳಿಗೆ. ದೋಸೆ ಮಾಡೋಣ ಅಂಥೇಳಿ ರಾತ್ರಿಯೇ ರುಬ್ಬಿಟ್ಟಿದ್ದೆ ನಾವು. ದೋಸೆ ಮಾಡೋಣ ಚೆನ್ನಾಗಿ ಫ್ಲಫಿ ಆಗಿತ್ತು. ಇದು ಚಟ್ನಿ ಮಾಡೋಣ ಅಂಥೇಳಿ ಶೇಂಗಾನ ಮತ್ತು ಮಾಮೂಲಿ ಚಟ್ನಿ ಮಾಡೋ ಸಲುವಾಗಿ ಹುರ್ಕೊತಿದ್ದೆ. ತುಂಬಾ ಇಷ್ಟಪಡೋದಂದರೆ ಶೇಂಗಾ ಚಟ್ನಿ. ನಮ್ಮ ಮನೇಲಿ ಕಾಯಿ ಚಟ್ನಿ ತಿನ್ನಲ್ಲ ಯಾರು. ನಾನು ತಿನ್ನಲ್ಲ, ನನ್ನ ಮಕ್ಕಳು ತಿನ್ನಲ್ಲ. ಬ್ಯಾಕ್ಗ್ರೌಂಡ್ ನಾಯ್ಸ್ ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ರಸ್ತೆ ಅಂದರೆ ಮೇನ್ ರೋಡಲ್ಲೇ ಮನೆ ತೊಗೊಂಡಿದ್ದೀವಿ. ಅದು ಸೌಂಡ್ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ಇದು ಏನು ಮಾಡೋಕ್ಕಾಗಲ್ಲ. ನೈಟಲ್ಲಿ ಬುರ್ವಾರ ಸೌಂಡೇ ಇರುತ್ತೆ. ಟೋಟಲಿ ಸೌಂಡು ಇಲ್ಲದಂತಿರಲ್ಲ. ಇದು ರಸ್ತೆ ಇದೆ ಅಲ್ವಾ, ಅದ್ರ ಸಲುವಾಗಿ ಸೌಂಡ್ ಬರ್ತಾನೆ ಇರುತ್ತೆ. ಇದು ದೋಸೆ ಅಂದರೆ ತವ ಕರೆಕ್ಟಾಗಿ ಬಿಸಿಯಾಗಿದೆ ಅಲ್ವ ಅಂಥೇಳಿ ನೋಡ್ತಾ ಇದ್ದೆ. ಜೊತೆಯಲ್ಲೇ ಮಕ್ಕಳನ್ನ ರೆಡಿ ಮಾಡಬೇಕು, ಸ್ಕೂಲ್ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದೆ. ಬಟ್ ನನಗೆ ಕಳ್ಸೋಕ್ಕಾಗಲಿಲ್ಲ. ಯಾಕಂದರೆ ನನಗೊಂಥರ ಮಗು ಬಂದು ಕೇಳ್ತಾ ಇದ್ಲು, ಹೋಗೋದು ರೆಡಿ ಆಗ್ತೀನಿ, ಬ್ರಷ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಬಟ್ ಆಯಿತು ಸರಿ ಅಂತ ಹೇಳ್ತಾಯಿದ್ದೆ. ಸ್ವಲ್ಪ ತಲೆ ನೋವಿಸ್ತಾಯಿತ್ತು ಒಂದು ಸೈಡ್ಗೆ. ಹಂಗೆ ಚಟ್ನಿ ರುಬ್ತಾ ಇದ್ದೆ ನಾನು. ತಲೆ ಒಂದು ಸ್ವಲ್ಪ ನೋವಿಸ್ತಾಯಿತ್ತು. ನಾನು ಅಂದ್ಕೊಂಡೆ ಮಕ್ಕಳಿಗೆ ಕಳಿಸೋಣ ಎಲ್ಲ ರೆಡಿ ಮಾಡಿ ಅಂಥೇಳಿ ಅವ್ರಿಗೂ ತಿನ್ನಿಸಿದೆ, ನಾನು ಕೂಡ ತಿಂದಿದ್ದೆ. ಸಡನ್ನಾಗಿ ತಲೆನೋವು ಸ್ಟಾರ್ಟ್ ಆಯಿತು. ತಲೆ ನೋಯ್ತಾ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಯ್ತು. ಅದ್ರ ಸಲುವಾಗಿ ನಾನು ಗೊತ್ತೇ ಆಗಲಿಲ್ಲ ನನಗೆ. ಅಂದರೆ ಆ್ಯಕ್ಚುಲಿ ನಾನು ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಅದ್ರ ಸಲುವಾಗಿ ನನಗೆ ಏನೂ ಮಾಡೋಕ್ಕೆ ಆಗಲಿಲ್ಲ. ಏನು ಮಾಡಲಿಲ್ಲ. ಟಿಫನ್ ಮಾಡಿಕೊಂಡ್ರೂ ಕೂಡ ಅಷ್ಟೇನು ರಿಲ್ಯಾಕ್ಸ್ ಆಗಲಿಲ್ಲ ನಾನು. ಅದ್ರ ಸಲುವಾಗಿ ಟಿಫನ್ ಮಾಡಿದ ತಕ್ಷಣ ಕಾಫಿ ಕುಡ್ಕೊಂಡು ಸ್ಕೂಲ್ ಬಿಟ್ಟು ಬರೋಣ ಅಂದ ತಕ್ಷಣ ಸ್ಟಾರ್ಟ್ ಆಯಿತು ತಲೆನೋವು. ಮತ್ತು ಜಾಸ್ತಿ ಸ್ವಲ್ಪ ನೋವಿಸ್ತಾಯಿತ್ತು, ತಲೆ ಸುತ್ತಕ್ಕೂ ಸ್ಟಾರ್ಟ್ ಆಯಿತು. ಅದ್ರ ಸಲುವಾಗಿ ನಾನು ಏನು ಮಾಡೇ ಇರಲಿಲ್ಲ ನಿನ್ನೆ. ತಿಂದಾದ್ಮೇಲೆ ಆರಾಮಾಗಿ ಮಲ್ಕೊಂಡ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ತಲೆ ನೋವ್ತಾಯಿತ್ತು ಅಂಥೇಳಿ, ತಲೆ ಸುತ್ತಾಯ್ತಲ್ವ ಅದ್ರ ಸಲುವಾಗಿ ಮಲ್ಕೊಂಡ್ಬಿಟ್ಟೆ. ಆಮೇಲೆ ಇದು ಸಾಯಂಕಾಲ ಮಲ್ಕೊಂಡು ಎದ್ದಾದ್ಮೇಲೆ 3:30 ಹಂಗೆ ಎದ್ದಿದ್ದೆ. ಎದ್ದಾದ್ಮೇಲೆ ಸ್ವಲ್ಪ ಫ್ರೆಶ್ ಅನ್ನಿಸ್ತಾಯಿತ್ತು. ಆಮೇಲೆ ಚಾಯ್ ಕುಡ್ದು, ಅಂದರೆ ಟೀ ಕುಡ್ದಾದ್ಮೇಲೆ ಸ್ವಲ್ಪ ಮತ್ತೆ ರಿಲ್ಯಾಕ್ಸ್ ಮಾಡಾದ್ಮೇಲೆ ಆವಾಗ ಇದು ಆಯಿತು ನನಗೆ ರಿಲ್ಯಾಕ್ಸ್. ಅಂದ್ರೆ ತಲೆ ಸುತ್ತಾಯಿತು ಸಿಕ್ಕಾಪಟ್ಟೆ. ರೆಡ್ ಹೋಗಿತ್ತು ಕಣ್ಣು ಎಲ್ಲ. ಏನೋ ತಲೆ ನೋವ್ತಾಯಿದೆ ಅಂಥೇಳಿ ಮಕ್ಳಿಗೂ ಇದು ಸ್ಕೂಲ್ಗೆ ಅದು ಕಳಿಸಿರಲಿಲ್ಲ, ಮನೇಲಿ ಇಟ್ಕೊಂಡ್ಬಿಟ್ಟೆ. ಮತ್ತು ಸಾಯಂಕಾಲ ಅದು ಫ್ರಿಜ್ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಏನು ಮಾಡಬೇಕು, ಏನು ಮಾಡಲಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲಲ್ವ, ಹಾಗೆ ಕೂತಿದ್ರು ಅಂಥೇಳಿ ಮತ್ತೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಯಂಕಾಲ ಫ್ರಿಜ್ಜು 4 o'clock ಸ್ಟಾರ್ಟ್ ಮಾಡಿದ್ದು ತೊಳೆದು ಎಲ್ಲ ಕ್ಲೀನ್ ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ತಾಯಿದ್ದೆ. ಮೇಲ್ಗಡೆದೆಲ್ಲ ಆಮೇಲೆ ತೆಗೆದು ಕ್ಲೀನ್ ಮಾಡಿದ್ದೀನಿ ನಾನು. ಫ್ರಿಜ್ ವೀಕಲ್ಲಿ ಒನ್ ಟೈಮ್ನ ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತಪ್ಪ. ನಾನು 2-3 ವೀಕ್ ಹಾಕ್ಬಿಡ್ತೀನಲ್ವ, ಸಿಕ್ಕಾಪಟ್ಟೆ ಗಲೀಜಾಗಿರುತ್ತೆ. ನನಗಂತೂ ಒಂಥರ ಬೇಜಾರು ನನಗೆ. ಇವಾಗ ವೀಕಲ್ಲಿ ಒನ್ ಟೈಮ್ ಕಂಪಲ್ಸರಿ ವಾಶ್ ಮಾಡ್ತೀನಿ ನಾನು. ಯಾವುದಾದ್ರು ಒಂದು ಡೇ ಇಟ್ಕೊಂಡು ಬಿಡ್ತೀನಿ ಫಿಕ್ಸಾಗಿ. ಮನೆ ಕೂಡ ಕ್ಲೀನ್ ಮಾಡ್ತಾಯಿದ್ದಲ್ಲ ಹಾಗೆ. ಮೊದಲೇ ಅಂದರೆ ಸ್ವಲ್ಪ ದಿವಸ ಮೊದಲೇ ನಾನು ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ದೆ ನಾನು. ಬಟ್ ಫ್ರಿಜ್ ಒಂದು ಮಾತ್ರ ಮಾಡಿರಲಿಲ್ಲ, ಅದು ನೀಟೇ ಇತ್ತು ಅಂಥೇಳಿ ಕಿಚನ್ನಲ್ಲಿ. ಮಾಡಬಾರ್ದಾಗಿತ್ತು ಎಲ್ಲ ನೀಟಾಗಿ ಸೇಮ್ ಟೈಮಲ್ಲೇ ಮಾಡಬೇಕಾಗಿತ್ತು. ಈಗ ಏನಿಲ್ಲ. ಮೊದಲು ನಾನು 2 ವೀಕಿಗೆ ಒಂದು ಸಲ ಮೊದಲು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಮತ್ತು ವೀಕ್ಲಿ ಒನ್ ಟೈಮ್ ಫ್ರಿಜ್ಜಿಗೂ ಡೀಪ್ ಕ್ಲೀನಿಂಗ್ ಮಾಡಬೇಕು, ಕಂಪಲ್ಸರಿ ವಾಶ್ ಮಾಡಬೇಕು. ಒಬ್ಬ ದೇವ್ರೆ, ನನಗಂತೂ ಇಷ್ಟು ಬೇಜಾರಾಯಿತು. ನನಗೆ ಒಂಥರ ಬೈಬೇಕು ಅನಿಸ್ತಾಯಿತ್ತು. ಬಟ್ ಏನು ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಏನು ಮಾಡಲಿ, ನನ್ನ ಪಾಡಿಗೆ ನಾನು ಬೈಕೊಂಡ್ರೆ ಏನಾಗುತ್ತೆ. ಫ್ರಿಜ್ಜೆಲ್ಲ ವಾಶ್ ಆದಮೇಲೆ ನೆಲ ಕೂಡ ಚೆನ್ನಾಗಿ ಬ್ರಷ್ ಹಚ್ಚಿ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೆ ನಾನು. ಈ ಸರಿ ತುಂಬಾ ಕೆಲಸ ಆಯ್ತಪ್ಪ ನನಗೆ. ರಾತ್ರಿ 8:30ವರೆಗೂ ಕೆಲಸ ಆಯಿತು ನನಗೆ. 8:45 ಆಗ್ತಾಯಿತ್ತೇನೋ. ಮತ್ತು ಅವಾಗ ಅಡುಗೆ ಮಾಡಿದೆ ನಾನು. ಹೀಗೇ ಸ್ನಾನ ಮಾಡಿರಲಿಲ್ಲ, ಏನಿಲ್ಲ. ಮತ್ತು ಕ್ಲೀನ್ ಅದು ಮಾಡ್ಕೊಂಡಾದ್ಮೇಲೆ ಡೀಪ್ ಕ್ಲೀನ್ ಇದರಲ್ಲಿ ಫುಲ್ ಎಲ್ಲ ನೀಟ್ ಮಾಡಬೇಕಾಗಿತ್ತು ನನಗೆ. 2-3 ಸರಿ ನೆಲ ಒರೆಸ್ಬೇಕಾಗಿತ್ತು. ಹೊರಗಡೆ ಹಾಲಲ್ಲೆಲ್ಲ ನೀರು ಹೋಗ್ತಾಯಿತ್ತು. ಮತ್ತು ಅಲ್ಲಿ ಕಡೆದೆಲ್ಲ ನೀಟ್ ಮಾಡಬೇಕಾಗಿತ್ತು. ಬ್ಯಾಕ್ ಸೈಡ್ ಸ್ವಲ್ಪ ಡಸ್ಟಿಂಗ್ ಮಾಡಿಬಿಟ್ಟೆ. ಅದು ಏನು
ನೆಟ್ ಟೈಪ್ ಇದೆ ಅಲ್ವಾ ಅದು ಕ್ಲೀನ್ ಮಾಡ್ತಾಯಿದ್ದೆ. ಅದು ಯಾಕಂದರೆ ಅದು ಕ್ಲೀನ್ ಮಾಡಬೇಕೇ ಕಂಪಲ್ಸರಿ. ಯಾಕಂದರೆ ನಾನು ಅವಾಗ ಮೊದಲು ನನಗೆ ಸ್ವಲ್ಪ ಅಂದರೆ ಅವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ಏನು ಅನಿಸಲ್ಲ. ಈ ಒಂದು ಮಂತಿಗೆ ಒಂದು ಸಾರಿ ಮಾಡಿದರೆ ಹೀಗೆ ಆಗೋದು, ಟೂ ಮಚ್ಚು. ಅದು ವೈರ್ ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತು. ಸ್ವಲ್ಪ ಮೇಲ್ಗಡೆ ಹಚ್ಚಿದ್ದೇವಲ್ಲ, ಕೆಳಗಡೆ ಸ್ಲ್ಯಾಬ್ ಮೇಲೆ ಹಾಕೋಣ ಅಂಥೇಳಿ ನೆಟ್ಟಿಗೆ ಸ್ಲ್ಯಾಬ್ ಮೇಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮೇಲ್ಗಡೆ ಹಾಕಿದ ಸಲ ಮುಖಕ್ಕೆ ಇದೆಲ್ಲ ಒಂಥರ ಇದು ಆಗ್ತಾಯಿತ್ತು. ಮಕ್ಕಳದೆಲ್ಲ ಆಟ ಆಡೋ ಸಾಮಾನು ಬಾಸ್ಕೆಟ್ನಲ್ಲಿ ಇಟ್ಟಿದ್ದೆ, ಎಲ್ಲ ಫುಲ್ ವಾಶ್ ಮಾಡಿದ್ದೀನಿ. ಮೊದಲೇ ಸ್ವಲ್ಪ ಸರ್ಫು ಪೌಡ್ರ್ ಹಾಕಿ ಇಟ್ಟಿದ್ದೆ ನಾನು. ಸ್ವಲ್ಪ ಅಂದರೆ ಸ್ವಲ್ಪ ಕಂಫರ್ಟು ಮತ್ತು ಸರ್ಫ್ ಪೌಡ್ರ್ ನೀರಲ್ಲಿ ಹಾಕಿ ಸ್ವಲ್ಪ ಇದು ಮಾಡಿಟ್ಟಿದ್ದೆ. ಆಮೇಲೆ ನೀರಲ್ಲೇ ವಾಶ್ ಮಾಡ್ಕೊಂಡು ತೆಗೆದಿಡೋಣ ಅಂಥೇಳಿ. ಮಕ್ಕಳದು ಆಟ ಆಡೋ ಸಾಮಾನು ಕೂಡ ಎಷ್ಟೊಂದು ಡಸ್ಟಾಗಿತ್ತು, ನೋಡೇ ಇರಲಿಲ್ಲ. 1 ಮಂತ್ ಆಯಿತು ನಾನು ಟೋಟಲಾಗಿ. ಇವಾಗ ಮಾಡಲೇಬೇಕು ಅಂಥೇಳಿ ಎದ್ದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಂಥೇಳಿ ಮಾಡಿಬಿಟ್ಟೆಪ್ಪ. ಇಲ್ಲಾಂದ್ರೆ ನಾನು ಮಾಡ್ತಿರಲಿಲ್ಲ. ಅಂದರೂ ಚೆನ್ನಾಗಿದೆ ಬಿಡಿ, ಪರವಾಗಿಲ್ಲ. ಇವಾಗ ಹೆಲ್ತು ಕೂಡ ಅಷ್ಟು ನೆಗ್ಲಿಜೆನ್ಸಿ ಇಲ್ಲ, ಅಂದರೂ ಮಾಡಬೇಕಲ್ವ. ಹೆಣ್ಮಕ್ಳ ಕೆಲಸ ಎಷ್ಟೇ ಹುಷಾರಿಲ್ಲದೇ ಇರಲಿ, ಚೆನ್ನಾಗಿದ್ರೆ ಮೂಡ್ ಆಫ್ ಆದರೆ ಕೆಲಸ ಮಾಡಲೇಬೇಕು. ನೆಗ್ಲಿಜೆನ್ಸಿ ಮಾಡೋಕ್ಕಾಗಲ್ಲ. ಇಷ್ಟ ಇಲ್ಲ ಅಂದ್ರೆ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ. ನಮ್ಮ ಮೇಲೆ ಡಿಪೆಂಡ್ ಇರೋದು ಫುಲ್ ಮನೆಯೆಲ್ಲ. ಎಲ್ಲ ಕ್ಲೀನ್ ಮಾಡಾದಮೇಲೆ ಅದ್ರ ಸ್ವಲ್ಪ ಗಲೀಜಿತ್ತು ಅಂದರೆ ವೇಸ್ಟ್ ಇದ್ದಿದ್ದೆಲ್ಲ ಆಟ ಆಡೋ ಸಾಮಾನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟೆ ಎಲ್ಲ. ಅಂದರೆ ಎಲ್ಲ ಆರಿಸಿ ಚೆಲ್ಬಿಟ್ಟಿದ್ದೀನಿ ನಾನು. ಎಲ್ಲ ಕೆಲಸ ಬರೋಲ್ಲ ಅಂಥವೆಲ್ಲ. ಯಾಕೆಂದರೆ ನನಗೆ ಇಷ್ಟ ಆಗಲಿಲ್ಲ. ಎಲ್ಲ ವೇಸ್ಟ್ ಇರೋ ಆಟ ಆಡೋ ಸಾಮಾನು ಇಟ್ಟಿದ್ರು. ನಾನು ತೋರಿಸಿಲ್ಲ ಮಕ್ಕಳನ್ನ ಏನೇನು ಚೆಲ್ತಾ ಇದ್ದೀನಿ ಅಂಥೇಳಿ. ಅಂದರೂ ಚೆಲ್ತಿದ್ಯಾ ಮಮ್ಮಿ ಅಂತ ಹೇಳ್ತಿರ್ತಾಳೆ ಮಗಳು. ಅದ್ರ ಸಲಿಗೆ ಅವಳಿಗೆ ಯಾರಿಗೂ ಏನು ತೋರಿಸಿರಲಿಲ್ಲ. ಇದು ಕಿಚನ್ ಅಂದರೆ ಫ್ರಿಜ್ಜಲ್ಲಿರೋ ಇಷ್ಟೊಂದು ಸಾಮಾನು ವೇಸ್ಟ್ ಇತ್ತಪ್ಪ. ತರಕಾರಿ ಎಲ್ಲ ಒಂಥರ ಇದಾಗಿತ್ತು, ರೆಡ್ ಅದೆಲ್ಲ ಚೆಲ್ಬಿಟ್ಟೆ. ಏನು ನಾನು ನೆಗ್ಲಿಜೆನ್ಸಿ ಮಾಡೋ ಸಲಿಗೆ ಈ ಥರ ಗಲೀಜಾಗ್ಬಿಡ್ತು ಫುಲ್ಲು. ಎಲ್ಲ ವಾಶ್ ಮಾಡ್ಕೊತ ಇದ್ದೆ ಫ್ರಿಜ್ದು ಎಲ್ಲ ಸಾಮಾನುಗಳೆಲ್ಲ. ಚೆನ್ನಾಗೈತೆಲ್ಲ, ಕವರ್ ಹಾಕಿಟ್ಟಿರ್ತೀನಲ್ಲ ಅದೆಲ್ಲ ಚೆನ್ನಾಗಿದೆ. ಚೇರ್ ತೊಗೊಂಬಂದೆ. ಯಾಕಂದರೆ ವಾಶ್ ಮಾಡಾದಮೇಲೆ ಸ್ವಲ್ಪ ಕೆಳಗಡೆ ಇಡೋದು ಚೆನ್ನಾಗಿರಲ್ಲ ಅಂಥೇಳಿ ಗ್ಯಾಸ್ ಕಟ್ಟಿ ಮೇಲೆ ಇಡೋದನ್ನು ಸ್ಪೇಸೇ ಇರಲಿಲ್ಲ. ಎಲ್ಲ ಲೈನಿಗೆ ಹಚ್ಚಿಟ್ಟಿದ್ದೀನಿ ನಾನು ಸಾಮಾನೆಲ್ಲ. ಫ್ರಿಜ್ಜಲ್ಲಿರೋದೆಲ್ಲ ಬಾಕ್ಸಸ್ಸು, ಬಾಸ್ಕೆಟ್ಸು ಎಲ್ಲ. ಮತ್ತು ಫ್ರಿಜ್ ಮೇಲಿರುತ್ತೆ ಅದು ಫ್ರೂಟ್ ಬಾಸ್ಕೆಟ್ ಕೂಡ, ಅದು ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ಮಧ್ಯದಲ್ಲಿ ಹಸ್ಬೆಂಡ್ ಕೂಡ ಸಾಯಂಕಾಲ ಬಂದಿದ್ದಾರೆ ಫ್ರೆಶ್ ಆಗೋಣ ಅಂಥೇಳಿ ಅವ್ರವ್ರ ಪಾಡಿಗೆ ಅವ್ರು ವಾಶ್ರೂಮ್ಗೆ ಹೋದರು ಫ್ರೆಶ್ ಆಗೋಕ್ಕೆ. ಅದೆಲ್ಲ ಫುಲ್ ಕ್ಲೀನ್ ಆದಮೇಲೆ ನಾನು ಮತ್ತೆ ಒಂದು ಸರಿ ಡ್ರೈ ಬಟ್ಟೆಯಿಂದ ಕ್ಲೀನ್ ಅಂದರೆ ಒರೆಸ್ಕೊಳ್ತಾ ಇದ್ದೆ. ಫ್ರಿಜ್ಜು ಫುಲ್ ಡ್ರೈ ಬಟ್ಟೆಯಿಂದ ಒರೆಸಾದ್ಮೇಲೆ ಮತ್ತೆ ಅದಕ್ಕೇನಂತಾರೆ, ಮತ್ತೆಲ್ಲ ಸಾಮಾನೆಲ್ಲ ವಾಶ್ ಮಾಡಿದ್ದೆಲ್ಲ ಅದೆಲ್ಲ ಮತ್ತು ಒರೆಸ್ಕೊಂಡು ಡ್ರೈ ಆದರೂ ನೀರು ಜಾನ್ ಆದಮೇಲೆ ಸ್ವಲ್ಪ ಡ್ರೈ ಆಗಿತ್ತು. ಅಂದ್ರೂ ಸ್ವಲ್ಪ ಡ್ರೈ ಬಟ್ಟೆಯಿಂದ ಕ್ಲೀನ್ ಆಗಿ ಒರೆಸ್ಕೊಂಡು ಹಚ್ತಾಯಿದ್ದೆ. ಸುಮ್ಮನೆ ಯಾಕೆ ಅಂಥೇಳಿ, ನೀರು ಸೋರಿಸ್ಬಾರ್ದಲ್ಲ ಅಂಥೇಳಿ. ಕ್ಲೀನ್ ಮಾಡ್ತಾ ಇರಬೇಕು, ಡೀಪ್ ಕ್ಲೀನಿಂಗ್ ಕಂಪಲ್ಸರಿ. ಇವಾಗ ನಾವು ವೀಕ್ಲಿ 1 ಟೈಮ್ ಕಂಪಲ್ಸರಿ ಇಟ್ಕೊಂಡು ಬಿಡ್ತೀನಪ್ಪ. ಸಾಟರ್ಡೇ ಆದರೂ ಆಗಲಿ, ಫ್ರೈಡೇ ಆದರೂ ಆಗಲಿ ಕಂಪಲ್ಸರಿ. ಜೊತೆಲೇ ರೊಟ್ಟಿ ಕೂಡ ಮಾಡ್ತಾಯಿದ್ದೆ. ಒಂದು ಸೈಡಿಗೆ ಮೊಟ್ಟೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಮೊದಲೇ. ರೊಟ್ಟಿ ಮಾಡೋ ಹೊತ್ತಿಗೆ ನಾನು ರೈಸ್ ಕೂಡ ಇಟ್ಟಿದ್ದೆ ಸೈಡ್ಗೆ. ಅಂಡ ಕರಿ ಮಾಡಿದ್ದೆ ನಾನು ಎಸ್ಟರ್ಡೇ. ಹಸ್ಬೆಂಡ್ಗೆ ಇಷ್ಟ ಅಂಡ ಕರಿ ಸಿಕ್ಕಾಪಟ್ಟೆ, ಅದಕ್ಕೆ ಅಂಡ ಕರಿ ಮಾಡ್ತಾಯಿದ್ದೆ. ಮಾಡಂತೇಳಿದರು. ಸ್ನಾನ ಕೂಡ ಮಾಡಿರಲಿಲ್ಲ. ಎಲ್ಲ ನೀಟಾಗಿ ವಾಶ್ ಆದಮೇಲೆ ಎಲ್ಲ ಕ್ಲೀನಾಗಿತ್ತು. ಎಲ್ಲ ಫುಲ್ ಕ್ಲೀನ್ ಆದಮೇಲೆ ಎಲ್ಲ ಶಿಫ್ಟ್ ಮಾಡಿಬಿಟ್ಟೆ ಸಾಮಾನೆಲ್ಲ ಫ್ರಿಜ್ಜಲ್ಲಿ. ಜೊತೆಲಿ ಇನ್ನೂ ಸ್ವಲ್ಪ ಇತ್ತು ಗ್ಯಾಸ್ ಕಟ್ಟೆ ಮೇಲೆ, ಬಟ್ ನಾನು ಸೈಡಿಗೆ ಇಟ್ಟೆ. ರೊಟ್ಟಿ ಕೂಡ ಇತ್ತು. ಆಮೇಲೆ ಒಗ್ಗರಣೆ ಹಾಕಿದೆ, ಮಾಮೂಲಿ ಒಗ್ಗರಣೆ, ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಹಸಿಮೆಣ್ಸಿನ್ಕಾಯಿ. ಯಾಕೆಂದರೆ ಮಕ್ಳಿಗೆ ಇಷ್ಟ ಆಗೋಲ್ಲ ಅಂಥೇಳಿ ಹಾಕ್ತಾಯಿಲ್ಲ ಒಗ್ಗರಣೆಗೆಲ್ಲ. ಈ ಮಾಮೂಲಿ ಜೀರಿಗೆ ಒಗ್ಗರಣೆ, ಆನಿಯನ್ದು ಮತ್ತು ಕರಿಬೇವು ಇಷ್ಟೇ ಹಾಕ್ತಾಯಿದ್ದೀನಿ ಒಗ್ಗರಣೆ. ಟೊಮೆಟೊ ಚಟ್ನಿ ಥರ ಮಾಡಿಕೊಂಡು ಗ್ರೇವಿ ಮತ್ತು ಟೊಮೆಟೊ ಮತ್ತು ಪೀನಟ್ ಪೌಡ್ರ್ ಇರುತ್ತಲ್ವ ಅದು ಹಾಕ್ಕೊಂಡು ಗ್ರೇವಿ ಮಾಡಿದ್ದೆ ನಾನು. ಗ್ರೇವಿ ಮಾಡಿ ಅಂಡ ಕರಿ ಮಾಡಿದ್ದೆ. ಸಿಂಪಲ್ ರೆಸಿಪಿ ಇದು.
ಮತ್ತೆ ಯಾವಾಗಾದರೂ ತೋರಿಸ್ತೀನಿ. ಇವಾಗ ಪ್ರೆಸೆಂಟ್ ನನ್ನ ಹತ್ರ ವೀಡಿಯೋ ಪ್ರಾಪರಾಗಿ ತೆಗೆದಿರಲಿಲ್ಲ, ಹಾಗೆ ಮಾಮೂಲಿಯಾಗಿ ತೆಗೆದಿದ್ದೆ, ಅದು ರನ್ ಮಾಡಿಸ್ತಾ ಇದ್ದಿದ್ದೀನಿ ಅಷ್ಟೇ. ನಾನು ಸ್ವಲ್ಪ ಟ್ರೈಪಾಡ್ ಅದು ಫುಲ್ ಅದನ್ನೇ ತೋರ್ಸೋಕ್ಕೆ ಆಗ್ತಾಯಿಲ್ಲ, ಅದು ಸ್ಟ್ರೈಟ್ ಇರೋದು ಟ್ರೈಪಾಡ್ ಚೇಂಜ್ ಮಾಡಬೇಕಾಗುತ್ತೆ ಸ್ವಲ್ಪ. ಮೊದಲಿದ್ದಿದ್ದು ಟ್ರೈಪಾಡ್ ಮುರಿದಿದೆ, ಅದ್ರ ಸಲುವಾಗಿ ಇದು ಸೆಟಪ್ ಸ್ವಲ್ಪ ಚೇಂಜ್ ಆಗಿದೆ. ಇವು ಟ್ರೈಪಾಡ್ನ ಇದು ಚೇಂಜ್ ಮಾಡಬೇಕಾಗುತ್ತೆ. ನನಗೆ ಫಿನಿಶ್ ಆಗೋಯ್ತು ನಂದು ಅಡುಗೆ ಮಾಡೋದು. ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಅದು ಕೂಡ ಕ್ಲೀನ್ ಮಾಡೋಣ ಅಂದೆ, ಬಟ್ ಮಕ್ಕಳು ಹಸ್ದಿದ್ದಾರೆ ಅಂತ ಹೇಳಿದ್ರು, ಮತ್ತು ಅವರಿಗೆ ಊಟ ಕೊಟ್ಟೆಪ್ಪ. ಸ್ವಲ್ಪ ನೀರದು ಚೆಲ್ಲಿತ್ತು ಕೆಳಗಡೆ ಅಡುಗೆ ಮಾಡೋ ಹೊತ್ತಾಗೆ, ಮತ್ತು ಅದು ಕೂಡ ಸ್ವಲ್ಪ ನೀರು ಹಾಕಿ ಮತ್ತೆ ರೊಟ್ಟಿ ಮಾಡಿದ್ದಿರುತ್ತಲ್ಲ ಪೌಡ್ರೆಲ್ಲ ಕೆಳಗೆ ಚೆಲ್ಲಿರುತ್ತಲ್ಲ, ಅದು ಕೂಡ ಕ್ಲೀನಾಗಿ ಒರೆಸೋಣ ಅಂಥೇಳಿ ನೀಟಾಗಿ ಸ್ವಲ್ಪ ನೀರು ಹಾಕಿ ಮಾಪ್ ಅಂತಿದ್ದೀನಿ, ವೈಪರಿಂದ ಎಳ್ಕೊಂಡ್ಬಿಟ್ಟೆ. ಪ್ಲೇಟ್ ಹಚ್ತಾಯಿದ್ದೆ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಊಟ ಮಾಡೋಕ್ಕೆ. ಹೆಣ್ಮಕ್ಳು ಎಂಥ ಪರಿಸ್ಥಿತಿಯಲ್ಲಿದ್ದರೂ ಮಾಡಲೇಬೇಕು ಅಡುಗೆ. ನಾನು ಫುಲ್ ಒದ್ದೆ ಆಗಿಬಿಟ್ಟಿತ್ತು ನನ್ನ ಬಟ್ಟೆ ಎಲ್ಲ, ಅಂದ್ರೂ ಅದರಲ್ಲೇ ಫಸ್ಟ್ ಸ್ನಾನ ಮಾಡಿರಲಿಲ್ಲ, ಬಟ್ಟೆ ಹಸಿ ಇದ್ದರೂ ಕೂಡ ನಾನು ರೊಟ್ಟಿ ಅದು ಮಾಡಿದ್ರೆ ಮತ್ತು ಮೇಲ್ಗಡೆ ಎಲ್ಲ ಫುಲ್ ವೈಟ್ ಆಗಿಬಿಡುತ್ತೆ ಅಂಥೇಳಿ ಏಪ್ರಿನ್ ಇಲ್ಲ ನನ್ನ ಹತ್ರ. ಏಪ್ರಿನ್ ಇದ್ರೆ ಚೆನ್ನಾಗಿರುತ್ತೆ. ಏಪ್ರಿನ್ ಒಂದು ಆರ್ಡ್ರ್ ಮಾಡಬೇಕಪ್ಪ, ಏಪ್ರಿನ್ ಒಂದು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲದ್ರೆ ಹಿಂಗೆ ಕಷ್ಟ ಆಗ್ತಾಯಿರುತ್ತೆ, ಮೈಯೆಲ್ಲ ಫುಲ್ ಗಲೀಜಾಗ್ತಾ ಇರುತ್ತೆ. ಏಪ್ರಿನನ್ನು ಆರ್ಡರ್ ಮಾಡಿ ಚೆನ್ನಾಗಿರುತ್ತೆ. ಇದು ಪ್ಲೇಟ್ ಹಚ್ತಾಯಿದ್ದೆ ಮಕ್ಕಳಿಗೆ ಊಟ ಮಾಡೋಕ್ಕೆ, ಹಸ್ಬೆಂಡ್ಗೆಲ್ಲ. ಇದು ಅಂಡಾ ಕರಿ ರೊಟ್ಟಿ ಮಾಡಿದ್ದೆ ನಾನು, ಜೋಳದ ರೊಟ್ಟಿ. ಇದು ಆನಿಯನು ಜೊತೆಯಲ್ಲಿ ಮತ್ತು ಮಾಪಿಂದ ಒರೆಸ್ಕೊಂಡೆ, ಅಂದರೆ ಮತ್ತೊಂದು ಸರಿ ಫೈನಲ್ ಟಚಪ್ ಆದಂಗೆ ಫುಲ್ ಮನೆಯೆಲ್ಲ ಒರೆಸ್ಕೊಂಬಂದೆ. ಎಲ್ಲ ಮಾತ್ರ ಕಿಚನೆಲ್ಲ ಫುಲ್ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಬಂದಾದಮೇಲೆ ನಾನು ಸ್ನಾನ ಮಾಡೋಕ್ಕೆ ಹೋದೆಯಪ್ಪ. ಅಯ್ಯೋ ದೇವರೇ, ಎಷ್ಟಾಗಿತ್ತು ನನಗೆ ರಾತ್ರಿ 9:30 10 ಆಗಿತ್ತು ನನಗೆ ಎಲ್ಲ ಫುಲ್ ಅವ್ರಿಗೆ ಊಟ ಅದು ಕೊಟ್ಟು ಎಲ್ಲ ಕ್ಲೀನ್ ಮಾಡೋಕ್ಕೆ. ಮಧ್ಯದಲ್ಲಿ ಅವ್ರಿಗೆ ಏನಾದರೂ ಬೇಕಂತ ಕೇಳ್ಕೊತಿದ್ದೆ, ಅಂದರೆ ಊಟ ಕೊಟ್ಟಿದ್ದೆ ಅಲ್ವ, ನೀರು ಮತ್ತು ರೊಟ್ಟಿ ಅದೆಲ್ಲ ಬೇಡ್ತಾರೆ ಅಂಥೇಳಿ ಹೋಗ್ತಾಯಿದ್ದೆ. ಮಕ್ಕಳು ಊಟ ಆದಮೇಲೆ ವಾಕಿಂಗ್ ಅದು ಮಾಡಿ ಕೂತ್ಕೊಂಡಿದ್ರು. ಆಮೇಲೆ ನಾನು ಫುಲ್ ಫ್ರೆಶ್ ಆದಾದಮೇಲೆ ಊಟ ಮಾಡೋಣ ಅಂಥೇಳಿ ಪ್ಲೇಟ್ ಹಚ್ತಾಯಿದ್ದೆ ನಾನು. ಅಂಡಾ ಕರಿ ರೊಟ್ಟಿ ಸಾಂಬಾರು ಅನ್ನ ತಿಂದಿದ್ದೆಪ್ಪ ರಾತ್ರಿ. ತಿಂದಾದಮೇಲೆ ಕಾಫಿ ಕುಡಿದು ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್.